ಪಂಚಲೋಹ ಶ್ರೀ ಚಾಮುಂಡೇಶ್ವರಿ. ಜೈ ಶ್ರೀರಾಮ್. ಇಲ್ಲಿ ದೀಪಾಲಂಕಾರ ಮಾಡಿದೆ. ನಾವು ಇವತ್ತು ಎಲ್ಲಿ ಹೋಗ್ತಿರೋದು ಅಂತಂದ್ರೆ, ನಂಬಿ ಬಂದ ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತಿರುವ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಗೆ. ಅದು ಎಲ್ಲಿರೋದು ಅಂತಂದ್ರೆ ಗೌಡಗೆರೆಯಲ್ಲಿ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆಗೆ. ಬನ್ನಿ ಹೋಗೋಣ. ಗಾಯ್ಸ್, ನಾವು ಈಗ ಬಂದ್ವಿ, ಪಾರ್ಕ್ ಮಾಡಿದ್ವಿ ಗಾಡಿ, ಈಗ ಹೊಡ್ತಾ ಇದೀವಿ ಟೆಂಪಲ್ ಹತ್ರ. ನೋಡಿದ್ರೆ ಬನ್ನಿ, ಟೆಂಪಲ್ ತೋರಿಸ್ತೀನಿ ಹೇಗಿದೆ ಅಂತ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ ಕೇಸ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಬಂದಿರೋದು ವಿಶ್ವದ ಅತಿ ಎತ್ತರವಾದಂಥ ಪಂಚಲೋಹ ಶ್ರೀ ಚಾಮುಂಡೇಶ್ವರಿ ವಿಗ್ರಹ ಮೂರ್ತಿಗೆ ಬಂದಿರೋ ಗಾಯ್ಸ್. ಯಾವುದು ಅದು ಅಂತ ತೋರಿಸಿ ನೋಡಿ ಗಾಯ್ಸ್, ಇದೆ ಅದು. ಈಗಾಗಲೇ ಲಕ್ಷಾಂತರ ಜನರು ಒಳಿತನ್ನು ಕಂಡಿದ್ದಾರೆ, ಕಾಣುತ್ತಿದ್ದಾರೆ. ಬಡವರು ಕೋಟ್ಯಾಧಿಪತಿಯಾಗಿದ್ದರೆ, ವೈದ್ಯರು ಬದುಕೋದಿಲ್ಲ ಎಂದು ಹೇಳಿದಂಥ ವ್ಯಕ್ತಿಗಳು ಬದುಕಿದ್ದಾರೆ. ಮಾಂಗಲ್ಯ ಭಾಗ್ಯವನ್ನು ಕಾಣದ, ಸಂತಾನ ಭಾಗ್ಯವನ್ನು ಕಾಣದ ಸಹಸ್ರಾರು ಮಂದಿಯ ಕೋರಿಕೆಗಳು ಆಶ್ಚರ್ಯಕರಕಾರಿ ರೀತಿಯಲ್ಲಿ ಈಡೇರಿದೆ, ಈಡೇರುತ್ತಿದೆ ಈ ಮಹಾಶಕ್ತಿ ಚಾಮುಂಡಿ ತಾಯಿಯಿಂದ. ನೋಡಿ, ಮಹಾತಾಯಿ ಕತ್ತಲ್ಲಿ ಒಂದು ಪದಕ ಹಾಕಿದ್ದಾರೆ. ಅದು ಗಂಡು ಬೆರುಂಡ ಪದಕ. ಮಹಾತಾಯಿ ಶ್ರೀ ಚಾಮುಂಡೇಶ್ವರಿ ನಮ್ಮ ನಾಡಿನ ಅಧಿದೇವತೆ ಒಂದು, ಮತ್ತೆ ಮೈಸೂರು ಮನೆತನದ ಕುಲದೇವತೆ. ಆ ಕುಲದೇವತೆಗೆ ಇರುವಂತ ಲಾಂಛನವೇ ಗಂಡು ಬೆರುಂಡ ಲಾಂಛನ. ಇಲ್ಲಿ ನೀವು ನೋಡ್ತಾ ಇರೋ ಬಸಪ್ಪ ಮೊದಲು ಇನ್ನೊಂದು ಮುಂಚೆ ಇದ್ದ ಬಸಪ್ಪನ ಸ್ಟ್ಯಾಚು ಗದ್ದಿಗೆ ಆಗಿದೆ. ಇದು ಹಲವಾರು ಪವಾಡಗಳನ್ನು ಮಾಡಿರುವ ಬಸಪ್ಪ ಆಗಿದೆ. ನಿಮ್ಮ ಮನಸ್ಸಲ್ಲಿ ಏನೇ ಕೋರಿಕೆ ಇದ್ರೂ 7 ಭಾನುವಾರ ಇಲ್ಲಿ ಬಂದು ಭಕ್ತಿಯಿಂದ ಕಾಯಿ ಕಟ್ಟಿದರೆ ನೀವು ಅಂದಿಕೊಂಡಿರೋದೆಲ್ಲ ಆಗುತ್ತೆ. ಆಮೇಲೆ ಇಲ್ಲಿ ತೀರ್ಥ ಸ್ನಾನ ಕೂಡ ಮಾಡ್ತಾರೆ. ಈ ಸನ್ನಿಧಿಯಲ್ಲಿ ವಾರಗಳೆಂದರೆ ಮಂಗಳವಾರ, ಶುಕ್ರವಾರ, ಭಾನುವಾರ. ಸ್ಪೆಷಲ್ ಡೇ ಅಂತಂದರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ. ಹಾಗೆ ಇಲ್ಲಿ ತಾಳಗಿರಿ ಭವಿಷ್ಯ ಕೂಡ ಹೇಳ್ತಾರೆ ಗೈಸ್. ಹಲವಾರು ಪವಾಡಗಳು ನಡೆದ ಪುಣ್ಯಕ್ಷೇತ್ರ ಇದು. ಇಲ್ಲಿ ಪ್ರತಿ ಹೊತ್ತು ಅನ್ನದಾಸೋಹ ಇದೆ. ಸಹಸ್ರಾರು ಜನ ಪ್ರತಿದಿನ ಈ ಸನ್ನಿಧಿಗೆ ಬಂದು ಭೇಟಿ ನೀಡ್ತಾರೆ ಗೈಸ್. ಗಾಯ್ಸ್ ನೋಡಿ, ನಾವು ಕೂಡ ಅರ್ಕೆ ಕಟ್ಟಿ ಕಾಯಿ ಕಟ್ತಾ ಇದ್ದೀವಿ. ತೆಂಗಿನಕಾಯಿ ಹೊಡೆಯುವ ಸ್ಥಳ. ದಿನ ಆ ಕಡೆಯಿಂದ ಬಂದ್ಬಿಡ್ತೀವಿ, ಡೈರೆಕ್ಟ್ ದರ್ಶನ ಆಗ್ತೈತೆ. ಸರ್, ಇವತ್ತು ಅಮಾವಾಸ್ಯೆ ಅಂತ ಅಂದ್ಬಿಟ್ಟು ತುಂಬ ಜನ ರಶ್ ಇದ್ದಾರೆ. ಅದಕ್ಕೋಸ್ಕರ ಈ ಕಡೆಯಿಂದ ಹೋಗ್ತಿದ್ದೀವಿ.
ಗೈಸ್ ಅಲ್ಲಿ ಇಟ್ಟಿದ್ದಾರೆ. ಲಂಕೆಯಲ್ಲಿ ಶ್ರೀರಾಮ ಆಂಜನೇಯ ಸ್ವಾಮಿ ದೇವರು ಎಲ್ಲರೂ ಕೂಡ ಕಲ್ಲಿಟ್ಟಿದ್ರಲ್ಲ, ಸೇತುವೆ ಕಟ್ಟಿದ್ರಲ್ಲ, ಆ ಕಲ್ಲಲ್ಲೂ ಇದೆ. ನೀರು ಮುಳುಗಲ್ಲ, ಅದು ಆ ಕಲ್ಲು ಇದೆ. ಇವತ್ತು ಅಮಾವಾಸ್ಯೆ ಮಾಡ್ಬಿಡುತ್ತೆ ಅಲ್ಲ ಓಪನ್ ಮಾಡೋಕ್ಕೆ. ಇದನ್ನ ನೋಡ್ಬೋದಾಗಿತ್ತು, ಅದನ್ನು ತೋರಿಸ್ತಿದೆ. ತೋರ್ಸಕ್ಕಾಗ್ತಿಲ್ಲ, ನೆಕ್ಸ್ಟ್ ತೋರಿಸ್ತೀನಿ ಗೈಸ್. ಇಲ್ಲಿ ಕಾಣ್ತಿರೋ ನಿಮ್ಗೆ ಚಾಮುಂಡೇಶ್ವರಿ ವಿಗ್ರಹ ಬಂದು 60 ಅಡಿ ಇದೆ ಗೈಸ್. ಇದು ವಿಗ್ರಹ ತಾಮ್ರ, ಚಿನ್ನ, ಬೆಳ್ಳಿ, ಕಬ್ಬಿಣ, ಹಿತ್ತಾಳೆಯಲ್ಲಿ ವಿಗ್ರಹ ನಿರ್ಮಾಣ ಆಗಿರೋದು ಗೈಸ್. ಇದು ಕಟ್ಟಕ್ಕೆ 3 ವರ್ಷ ತಗೊಂಡಿದ್ದಾರೆ. ಇವತ್ತು ಜಾತ್ರೆ ನಡೀತಿದೆ, ಅಮಾವಾಸ್ಯೆ ಅನ್ಬಿಟ್ಟು ಜಾತ್ರೆ ನಡೀತಿದೆ ಗೈಸ್. ತುಂಬಾ ರಶ್ ಇದೆ ಗೈಸ್ ಇವತ್ತು ಅಮಾವಾಸ್ಯೆ ಅಂತ, ಹೆವಿ ರಶ್ ಇದೆ. ನೋಡಿ ಇಲ್ಲಿಂದ ಹೇಗೆ ಕಾಣುತ್ತೆ ಅಂತ ವಿಗ್ರಹ ನೋಡಿ, ದೇವ್ರು ನೋಡಿ ಹೇಗೆ ಕಾಣುತ್ತೆ ಇಲ್ಲಿಂದ. ಇಲ್ಲಿ ಈ ಕಡೆ ತೋರಿಸು. ಇಲ್ಲಿ ಇವತ್ತು ಅಮಾವಾಸ್ಯೆ ಅಂತ ಅನ್ಬಿಟ್ಟು ಇವತ್ತು ತೋರಿಸ್ತೀನಿ. ಅಲ್ಲಿವರೆಗೂ ಇದು ನೋಡಿ, ಇಲ್ಲಿ ಪೂಜೆ ಮಾಡ್ತಾ ಇದೀವಿ. ಇಂದು ಆಂಜನೇಯ ಟೆಂಪಲ್ ದೇವ್ರನ್ನ ಮುಗಿಸ್ಕೊ ಬಂದು ಇಲ್ಲಿ ಪೂಜೆ ಮಾಡ್ತಾ ಇದೀವಿ. ಐತೆ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ಎಲ್ಲ ದೀಪ ಹಚ್ಚಿದ್ದಾರೆ. ಹಚ್ಚಿದ ದೀಪ ಬೆಳಗಲೇಬೇಕು, ಬೆಳಕು ಸುರಿಸಿ ನಗಲೇಬೇಕು. ಬತ್ತಿ ಒಳಗಿನ ಎಣ್ಣೆ ಉರಿದು ಕಲಿಸುವುದು ಬದುಕಿನ ಪಾಠ. ಮನುಜರಾದ ನಾವು ಎಣ್ಣೆಯಂತೆ, ಕಷ್ಟದ ಬತ್ತಿ ಉರಿಸಿದಾಗಲೇ ಸಂಭ್ರಮದ ದೀಪ ಉರಿಯುವುದು. ಈ ದೇವಸ್ಥಾನದಲ್ಲಿ ಇರೋ ಬಸಪ್ಪ ನೀವು ಏನೇ ಅನ್ಕೊಂಡ್ರು ಅದು ಆಗುತ್ತೆ ಅಂದ್ರೆ ಅದು ಬಲಗಾಲಿನಲ್ಲಿ ಆಶೀರ್ವಾದ ಮಾಡುತ್ತೆ. ಸಾವಿರಾರು ಭಕ್ತಾದಿಗಳು ಇಲ್ಲಿಗೆ ಬಂದು ಬಸವಪ್ಪನ ಆಶೀರ್ವಾದ ಪಡೆಯುತ್ತಾರೆ ಗೈಸ್. ಸಾಕು ಬಂದು ಜೈ ಶ್ರೀರಾಮ್. ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮ್ಮ ಕಲಾವಿದರಾಗಿರಲಿ.
ನೋಡಿ ಗಾಯ್ಸ್, ಗಣಪತಿದು ದೀಪಾಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಗಾಯ್ಸ್. ಇನ್ನು ಯಾವ ದೇವ್ರಿಗೆ ಏನೇನು ಅಲಂಕಾರ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಗಾಯ್ಸ್. ದೀಪಾಲಂಕಾರ ತುಂಬ ಚೆನ್ನಾಗಿದೆ ಗಾಯ್ಸ್. ಇಲ್ಲಿ ಇಲ್ಲಿ ಈ ಆಸ್ಥಾನದಲ್ಲಿ ಒಂದು ಹಾಗಾಗಿ ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ತ್ರಿಶೂಲ ದೀಪಾಲಂಕಾರ ಮಾಡಿದ್ದಾರೆ ನೋಡಿ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, 18 ಮೆಟಲ್ಗಳಲ್ಲೂ ದೀಪಾಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಗಾಯ್ಸ್. ಶಿವ ಪರಮಾತ್ಮಂದು ದೀಪಾಲಂಕಾರ ಮಾಡಿದ್ದಾರೆ ನೋಡಿ ಗೈಸ್, ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಗೈಸ್, ತುಂಬ ಚೆನ್ನಾಗಿದೆ ನೋಡಿ ಒಂದ್ಸಲ. ಚೆನ್ನಾಗಿದೆ ದೀಪಾಲಂಕಾರ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಿದೆ, ಮಾಡಿದ್ದಾರೆ ಗೈಸ್. ಇಲ್ಲಿ ಬನ್ನಿ ಮುಂದೆ ನೋಡಿದ್ರೆ ಅಲ್ಲಿ ಕಾಳಿ ದೇವರಿದೆ, ಮಹಾಕಾಳಿ. ನೋಡಿ ಗೈಸ್, ಇಲ್ಲಿ ಕಾಳಿದು ದೀಪಾಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೈಸ್, ನೋಡಿ ಚೆನ್ನಾಗಿದೆ ಗೈಸ್. ಇಲ್ಲಿ ನೋಡಿ ನಮ್ಮ ಹರ ಮಹಾದೇವ ಅವ್ರದ್ದು ಕೂಡ ಇಲ್ಲಿ ದೀಪಾಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ. ಇವತ್ತಿನ ವಿಡಿಯೋ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಓಕೆ, ಬಾಯ್ 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 ಗಾಯ್ಸ್, ಬಾಯ್ ಬಾಯ್ ಬಾಯ್.